ಮುಳಬಾಗಿಲು ನಗರದ ಹೊಸಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ಸದ್ಗುರು ಕೈವಾರ ತಾತಯ್ಯನವರ ಮಠದಲ್ಲಿ ಬುದ್ಧ ಪೂರ್ಣಿಮೆ ಪ್ರಯುಕ್ತ ಮಠದ ಅಧ್ಯಕ್ಷರು, ವಕೀಲರು ಜಿಎಸ್ ಸುಬ್ರಮಣಿ ಮತ್ತು ಕುಟುಂಬದವರಿಂದ ವಿಶೇಷ ಪೂಜೆಗಳು ಹಮ್ಮಿಕೊಳ್ಳಲಾಯಿತು. ಮೊದಲಿಗೆ ಶ್ರೀ ಸದ್ಗುರು ಕೈವಾರ ತಾತಯ್ಯನವರ ಮೂಲ ವಿಗ್ರಹಕ್ಕೆ ವಿಶೇಷ ಅಭಿಷೇಕ ಮಾಡಿ ಬಗೆಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಮಂಗಳಾರತಿ ಬೆಳಗಲಾಯಿತು. ತದನಂತರ ಸಂಜೆ ಸಮಯದಲ್ಲಿ ಉತ್ಸವ ಮೂರ್ತಿಗೆ ವಿವಿಧ ಪುಷ್ಪಗಳ ತೋರಣಗಳಿಂದ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿ ಬೆಳಗಿಸಿ ಆಲಯದ ಪ್ರಕಾರೋತ್ಸವ ಮೆರವಣಿಗೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕೈವಾರ ತಾತಯ್ಯರವರು ರಚಿಸಿದ ಕೀರ್ತನೆಗಳ ಹಾಡಿ ವಿಶೇಷ ಭಜನೆ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಗಂಗಾಪುರ ಗ್ರಾಮದ ಹಾರ್ಮೋನಿಯಂ ವಿದ್ವಾಂಸರಾದ ಶ್ರೀನಿವಾಸ್ ರವರಿಂದ ನೂತನ ತಬಲಾ ಸೆಟ್ಗಳು ಮಠಕ್ಕೆ ಕೊಡುಗೆ ನೀಡಿದರು. ಈ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುಗಳ ಅನುಗ್ರಹ ಪಡೆದರು. చింతలన్నీయు విడచి శ్రీ గురుని వేళ చింత చేయవే నీవు మనసా చింత చేసినప్పుడే సిద్ధించు పరమా పదవి శీఘ్రమున తెలియవే మనసా ನಮೋ ನಾರಾಯಣ. ಮುಳಬಾಗಿಲು ಟೌನ್ ಹೊಸಪಾಳ್ಯದಲ್ಲಿ ಶ್ರೀ ಸದ್ಗುರು ತಾತಯ್ಯನವರ ಮಠದಲ್ಲಿ ಇಂದು ಪೌರ್ಣಮಿ ಪ್ರಯುಕ್ತ ಹುಣ್ಣಿಮೆ ಪೂಜೆಯನ್ನು ಮಾಡಲಾಗುತ್ತದೆ. ಇದು ಪ್ರತಿ ವರ್ಷವೂ ಈ ಮಠ ಅಕ್ಟೋಬರಲ್ಲಿ ಸ್ಥಾಪನೆಯಾಗಿ ಪ್ರತಿ ತಿಂಗಳು ಹುಣ್ಣಿಮೆಯೆಂದು ವಿಜೃಂಭಣೆಯಿಂದ ತಾತಯ್ಯನವರ ಆರಾಧನೆಯನ್ನು ಮಾಡಲಾಗುತ್ತಿದೆ. ಅದೇ ಥರ ಇವತ್ತು ಬುದ್ಧ ಪೂರ್ಣಿಮೆ ಹಾಗೂ ಹುಣ್ಣಿಮೆ ಪ್ರಯುಕ್ತ ಮಠದಲ್ಲಿ ಆರಾಧನೆ ಪೂಜೆಯನ್ನು ಇಟ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲು ತಾಲೂಕು ಗಂಗಾಪುರದ ವಾಸಿಗಳಾದ ಸೀನಪ್ಪ ದಂಪತಿಗಳು ನಮ್ಮ ಮಠಕ್ಕೆ ತಾತಯ್ಯನವರ ಮಠಕ್ಕೆ ತಬಲಾ ತಾಳಗಳನ್ನು ತಮ್ಮ ಹೃತ್ಪೂರ್ವಕದಿಂದ ಮಠಕ್ಕೆ ಅರ್ಪಿಸಿರುತ್ತಾರೆ. ಅವರಿಗೆ ತಾತಯ್ಯನವರು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಈ ಮೂಲಕ ಪ್ರಾರ್ಥಿಸುತ್ತೇನೆ. ಓಂ ನಮೋ ನಾರಾಯಣ. ನಾವು ಗಂಗಾಪುರ ಗ್ರಾಮಸ್ಥರು. ನಾನು ಹಾರ್ಮೋನಿಸ್ಟ್ರು. ನಾವು ಮೊದಲಿನಿಂದ ಇಲ್ಲಿ ಈ ಮಠ ದೇವಸ್ಥಾನ ಇದ್ದಾಗಿನಿಂದ ನಾವು ಭಜನೆ ಮಾಡೋಕ್ಕೆ ಬರ್ತಾಯಿದ್ದೀವಿ. ಈಗ ಇಲ್ಲಿ ಹೊಸದಾಗಿ ಮಠ ಕಟ್ಟಿಸಿದ್ದಾರೆ. ಇವು ಸಂತೋಷವಾಗಿದೆ, ಆನಂದವಾಗಿದೆ. ಆದ್ದರಿಂದ ಇಲ್ಲಿ ತಬಲಾ ಹಾರ್ಮೋನಿ ಇರಬೇಕಂತ ಮೊನ್ನೆ ಒಂದು ದಿವಸ ನಾವು ಮಾತಾಡ್ಕೊಂಡಿದ್ದೀವಿ ಇಲ್ಲೇ ಎಲ್ಲರೂ ಸೇರಿ. ಆವಾಗ ನನಗೆ ಮನಸ್ಸು ಆಯಿತು ಒಂದು ತಬಲಾ ಕೊಡೋಣ ಅಂತ. ಈಗ ಪುಣ್ಯಾತ್ಮರು ಯಾರೋ ಒಂದು ಹಾರ್ಮೋನಿ ಕೊಟ್ಟಿದ್ದಾರೆ, ನಾವೊಂದು ತಬಲಾ ಕೊಟ್ಟಿದ್ದೀವಿ. ನಾವು ವಾರ ಬಂದು ಇಲ್ಲಿ ಸಾರ್ವಜನಿಕರು ಎಲ್ಲ ಕೂತ್ಕೊಂಡು ಇಲ್ಲಿ ಭಜನೆ ಮಾಡಬೇಕಂತ ನಾನು ಪರಿಚಿಕೊಳ್ಳುತ್ತೇನೆ. ಮಠದಲ್ಲಿ ಭಜನೆ ಮಾಡಬೇಕಂತ ಒಂದು ಆಸೆಯಿಂದ ಕೊಡ್ತಾ ಇದ್ದೀವಿ. సచ్చేవారిని చూసి వచ్చేవారిని చూసి సచ్చేవారిని చూసి వచ్చేవారిని చూసి మత్సరం బేటికే మనసా బహు పాపములు చేసి యమ బాధపడనేలా
సక్కగా చూడు మనసా, బాట సక్కగా చూడు మనసా. చింతలన్నీయు విడచి శ్రీ గురుని వేళ చింత చేయవే నీవు మనసా. చింత చేసినప్పుడే సిద్ధించు పరమా పదవి శీఘ్రమున తెలియవే మనసా. బిడ్డలు అధిక బలమైన సంకెళ్ళు, ఆలు బిడ్డలు అధిక బలమైన సంకెళ్ళు అంటి అంటక ఉండు మనసా. మరಳು మాయా శక్తి తనయులను మర్దించి, మరಳು మాయా శక్తి తనయులను మర్దించి మాయ గెలుచుట మేలు మనసా, మాయ గెలుచుట మేలు మనసా. చింతలన్నీయు విడచి శ్రీ గురుని వేళ చింత చేయవే నీవు మనసా. చింత చేసినప్పుడే సిద్ధించు పరమా పదవి శీఘ్రమున తెలియవే మనసా. ధనధాన్య పశు పంచలోహాలోకాభ్రమలు, ధనధాన్య పశు పంచలోహాలోకాభ్రమలు తెగ కోసివేయవే మనసా. ఆది మూలములోన ఆత్మరాముని పూజ, ఆది మూలములోన ఆత్మరాముని పూజ అనుదినము చేయవే మనసా, అనుదినము చేయవే మనసా. చింతలన్నీయు విడచి శ్రీ గురుని వేళ చింత చేయవే నీవు మనసా. చింత చేసినప్పుడే సిద్ధించు పరమా పదవి శీఘ్రమున తెలియవే మనసా. బ్రహ్మాండమంతయు బయలవను నా మాట, బ్రహ్మాండమంతయు బయలవను నా మాట బద్ధమని తెలియవే మనసా. ఎరుక కన్నా దేవు
ಇಂದು ಭಾಳ ಪವಿತ್ರವಾದ ದಿನ. ಈ ಒಂದು ಬುದ್ಧ ಪೌರ್ಣಿಮೆ ಪ್ರಯುಕ್ತ ಪ್ರತಿ ವರ್ಷ ನಮ್ಮ ಈ ಒಂದು ಕೈವಾರ ತಾತಯ್ಯನವರ ಕಾಲದಲ್ಲಿ ಇದು ಆಶ್ರಮದಲ್ಲಿ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದ್ದಂಥ ಒಂದು ಕಾರ್ಯಕ್ರಮ ಇದು. ನಮ್ಮ ಮಣಿಯವರ ಅಧ್ಯಕ್ಷರಾದ ಮೇಲೆ ಇದಕ್ಕೆ ಒಂದು ನವೀನವಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ದೇವಾಲಯವನ್ನು ಅವರ ಮುಖಂಡತ್ವದಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಬಲಿಜಿಗರ ಕುಲಕ್ಕೆ ಒಂದು ಹೆಮ್ಮೆಯ ಸಂಗತಿಯಾಗಿರ್ತದೆ. ಈ ದಿವಸ ಈ ಒಂದು ಹುಣ್ಣಿಮೆಯ ಪ್ರಯುಕ್ತ ಈ ಪೂಜೆಯನ್ನು ಅವರೇ ಆಸಕ್ತಿ ವಹಿಸಿ ಎಲ್ಲರಿಗೂ ಪ್ರಸಾದವನ್ನು ಹಂಚಿ ಇದು ಭಾಳ ವೈಭವವಾಗಿ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ. ನಮ್ಮ ಒಂದು ಅದೃಷ್ಟವನ್ನು ಹೇಳುವಾಗೆ ಹಿಂದೆ ಕೋಲಾರ ಜಿಲ್ಲೆ ಒಂದಾಗಿದ್ದಂಥ ಕಾಲದಲ್ಲಿ ಬಲಿಜ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಅವರು ಸರ್ಪ್ರೈಸ್ ಆಗಿ ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷವಾಗಿರ್ತಕ್ಕಂಥ ಸಂಗತಿಯಾಗಿರ್ತದೆ. ಅವರು ಆ ಕಾಲದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಲಿಜ ಸಂಘ ಭಾಳ ಉತ್ತಮವಾದ ಒಂದು ಉತ್ತುಂಗ ಸ್ಥಿತಿಯಲ್ಲಿದ್ದಂಥ ಅವರು ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅವರು ಎಲೆ ಮೇಲೆ ಕಾಯಂತೆ ಅವರು ತಮ್ಮ ಕಾರ್ಯವನ್ನು ನಿಲ್ಲಿಸಿದ್ದಾರೆ. ಯಾವುದೇ ಕಾರ್ಯ ಆಗಲಿ ಒಂದು ಸ್ಥಾನಕ್ಕೆ ಹೋಗಬೇಕಾದ್ರೆ ಅದಕ್ಕೆ ನಮಗೆ ಒಂದು ಅರ್ಹತೆ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಸಂಶಯಿಸಬೇಕು. ಈಗ ಯಾರಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಬಲಿಜಿಗರ ಸಂಘದ ಅಧ್ಯಕ್ಷರು ಯಾರು ಅನ್ನೋದೇ ಕೆಲವು ಜನಕ್ಕೆ ಗೊತ್ತೇ ಇಲ್ಲ. ಆ ರೀತಿಯಾಗಿ ನಮ್ಮ ದೇವಸ್ಥಾನಕ್ಕೆ ಅವರು ಭೇಟಿ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸಂಘದ ಪರವಾಗಿ ಅವರಿಗೆ ವಂದನೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಮಣಿಯವರಿಗೆ, ಪ್ರಭಾಕರ್ ಅವರಿಗೆ, ಮುನೇಂಕಪ್ಪನವರಿಗೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಈ ಸಮಿತಿಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಿಗೆಲ್ಲ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ನಾವು ಮತ್ತೊಮ್ಮೆ ವಂದಿಸುತ್ತಾ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಇವತ್ತು ದಿವಸ ಮನೆಯವ್ರದ್ದು ಈ ಒಂದು ಜವಾಬ್ದಾರಿ ವಹಿಸ್ಕೊಂಡು ಇಷ್ಟು ಮಾತ್ರ ಅಟ್ಲೀಸ್ಟ್ ಇಷ್ಟು ಮಾತ್ರ ಮಾಡಿ ಜನಗಳಿಗೆ ಅವ್ರ ಕೆಲಸ ಎಲ್ಲ ಬಿಟ್ಬಿಟ್ಟು ಮಾಡ್ತಾಯಿದ್ದಾರಲ್ಲ, ನನ್ನ ನಿಜದಲ್ಲಿ ನನಗೆ ಸಂತೋಷ ಆಯಿತು.